ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನಿಗಳು ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಏನ ಮಾತುಗಳು ನಾವು ರೀಕಾಲ್ ಮಾಡಿ ನೋಡ್ತಾ ಇರ್ತೀವಿ. ಹೌದು, ಅವ್ರು ಹೇಳಿರೋ ಮಾತುಗಳು ಎಷ್ಟೆಷ್ಟೋ ಸಾಕ್ಷಿಗಳು ಸಿಗ್ತಾ ಇರುತ್ತೆ. ಒಂದು ಧರ್ಮ ಪ್ರಬಲವಾಗಿ ಬೆಳೆಯುತ್ತೆ, ಆ ಪ್ರಬಲ ಧರ್ಮ ಎಲ್ಲಾ ಕಡೆ ಆವರಿಸುತ್ತಾ ಹೋಗುತ್ತೆ, ಕೊನೆಗೆ ಅದರ ಅಂತ್ಯ ಅದನ್ನೇ ಕಂಡುಕೊಳ್ಳುತ್ತೆ ಅನ್ನೋ ರೀತಿ ಹೇಳಿದ್ರು. ಈಗ ಅಂತದ್ದು ಎಷ್ಟೆಷ್ಟೋ ಕಡೆ ನಡೀತಾ ಇದೆ. ನೀವು ಈ ವಿಡಿಯೋಗಳನ್ನ ನೋಡ್ಬೋದು. ಎಷ್ಟೋ ಜನ ಹೇಳ್ತಾ ಇದಾರೆ ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇದಾರೆ, ಕನ್ವರ್ಟ್ ಆಗಿ ಅಂತ ಪ್ರೆಷರ್ ಆಗ್ತಾ ಇದಾರೆ. ಕನ್ವರ್ಟ್ ಆಗಿಲ್ಲ ಅಂದ್ರೆ ಜಾಗ ಬಿಟ್ಟು ಖಾಲಿ ಮಾಡಿ ಅನ್ನೋ ಲೆವೆಲ್ಗೆ ಎಷ್ಟೋ ದೇಶಗಳಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ. ಈ ವಿಡಿಯೋ ಒಂದು ಸಲ ನೀವು ನೋಡಿ. Hello Britain. Hello Britain. This message for Keir Starmer and Sadiq Khan. Few weeks back, one of the Pakistani guy, he approached us and he told us, if you want to leave this country peacefully, one day inshallah you accept Islam. So Mr. Sadiq Khan and Keir Starmer, is this a freedom of speech or they want to provoke me? Or if that is the case, please make an announcement. People who want to live peacefully in this country should embrace Islam and convert to Islam. Otherwise, you will not be safe. We are not against Islam, but you cannot force us to change our religion. No one can do that. We already left Afghanistan because of the same reason of persecution that they want us to convert to Islam. We left that country long time back. But today, I find myself back in Afghanistan. Sadly, it's London, but it's more or less like Afghanistan. We are not safe. People coming outside my home, my shop every day, try to provoke me, attack me, and at the end, I was, as a victim, they make me a culprit and please throw me in the prison. For how long we can keep on doing this? And make an announcement. Anybody who wants to live here peacefully, keep the mouth shut or convert to Islam. Thank you. Thank you. ಇವ್ರು ಹೇಳಿದಿನೆಲ್ಲ ಕೇಳಿದ್ರಲ್ಲ, ಇಲ್ಲಿ ಇವರ ಧರ್ಮ ಬದಲಾವಣೆ ಮಾಡ್ಕೊಳ್ಳಿ ಅಂತ ಪ್ರೆಷರ್ ಆಗ್ತಾ ಇದೆ. ಆಗೋದಿಲ್ಲ, ನಾನು ಹುಟ್ಟಿರೋದು ಇದೇ ಧರ್ಮದಲ್ಲಿ ಆಗಿರೋದ್ರಿಂದ ನಾನು ಇದನ್ನ ಫಾಲೋ ಮಾಡ್ತೀನಿ, ಯಾಕೆ ಬಿಡಬೇಕು ಅನ್ನೋದು ಕೆಲವರು ವಾದ. ಹೌದು, ಸರಿ ಅಲ್ವಾ? ಧರ್ಮಗಳು ನಾವು ಮಾಡ್ಕೊಂಡಿರೋದು ಅದು ನಮ್ಮ ಆಚರಣೆಗೆ, ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಅಂತದನ್ನ ಬದಲಾವಣೆ ಮಾಡ್ಕೊಳ್ಳೇಬೇಕು ಅಂತ ಈಗ ಎಷ್ಟೋ ಕಡೆ ಈಗ ಪ್ರೆಷರ್ ಆಗ್ತಾ ಇದೆ. ಲಂಡನ್ ಅಲ್ಲಿ ಹೇಳ್ತಾ ಇರೋದು ಇವರು, ಎಲ್ಲೆಲ್ಲೂ ಅಲ್ಲ. UK ನಲ್ಲಿ ಇಂಥ ಪರಿಸ್ಥಿತಿ ಇವ್ರಿಗೆ ಈಗ ಬಂದಿದೆ. ಆಫ್ಘಾನಿಸ್ತಾನದಲ್ಲಿ ಇದ್ದಾಗ ಇಂಥ ಪರಿಸ್ಥಿತಿ ಬಂದಿತ್ತು. ಈಗ UK ನಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ಫೇಸ್ ಮಾಡ್ತಾ ಇದ್ದಾರೆ. ನೀನು ಧರ್ಮ ಬದಲಾವಣೆ ಮಾಡ್ಕೋಬೇಕು. ಧರ್ಮ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ನಿನಗೆ ನೆಮ್ಮದಿಯಾಗಿರೋದು ಬಿಡೋದಿಲ್ಲ ಅಂತ ಎಷ್ಟೆಷ್ಟೋ ಕಡೆ ಮಾಡ್ತಾ ಇದಾರೆ ಅಂತ. ಇದು ಸರಿನಾ ಅಂತ ಕೇಳುವಂತ ಸಮಯ ಅಂತ ಅವ್ರು ಹೇಳ್ತಾ ಇದಾರೆ. ಹೌದು, ನಮ್ಗೆ ಇಷ್ಟ ಇಲ್ಲ ಧರ್ಮ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಯಾಕೆ ಮಾಡ್ಕೋಬೇಕು ನಾವು ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ಬಟ್ ಇದು ಉತ್ತರ ಕೊಡೋ ಕೆಲಸ ಗೌರ್ಮೆಂಟ್ಗಳೇ ಮಾಡ್ಬೇಕು. ಆ ರೀತಿ ಪ್ರೆಷರ್ ಆಗ್ತಾ ಇದೆ, ಆ ರೀತಿ ಹಿಂಸೆ ಕೊಡ್ತಾ ಇದೆ ಅಂದ್ರೆ ಅದು ಸರಿನಾ? ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಏನೇನೋ ಹೇಳ್ತಾರೆ, ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಫೋರ್ಸ್ ಮಾಡ್ತಾರೆ, ದುಡ್ಡು ಕೊಟ್ಟು ಬದಲಾವಣೆ ಮಾಡಿಸ್ತಾರೆ, ಏನೇನೋ ಮಾಡ್ತಾರೆ. ಯಾಕೆ ಇದೆಲ್ಲ ನಡೀತಾ ಇದೆ? ಅದನ್ನೇ ಹೇಳಿದ್ದು, ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಹಾಗೆ ಅಂತ್ಯಕಾಲ ಬಂದಾಗ ಕೆಲವಷ್ಟು ಬೇಕು ಅಂತಾನೆ ಮಾಡ್ತಾರೆ. ಅಂತ ಸಮಯ ಈಗ ಬಂದಿದೆ ಅಂತಾನೆ ಅನ್ಕೋಬೇಕು. ಎಷ್ಟೆಷ್ಟೋ ದೇಶಗಳಲ್ಲಿ ಈ ರೀತಿ ಪ್ರೆಷರ್ ಕೊಟ್ಟು ಮಾಡ್ತಾ ಇದಾವೆ. ಅದಕ್ಕೋಸ್ಕರನೇ ಅವರೆಲ್ಲರೂ ಕೂಡ ನಮಗೆ ಇದು ಬೇಕಾಗಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರುವಂತ ಕೆಲಸ ಮಾಡ್ತಾ ಇದಾರೆ. ನೀವು ನೋಡ್ಬೋದು, ಈ ತರದ ಎಷ್ಟೆಷ್ಟೋ ವಿಡಿಯೋಗಳು ಬರ್ತಾನೆ ಇದೆ. ಇವರು ಅಂತ ಅಲ್ಲ, ಇವ್ರು ಹೇಳೋ ಮಾತುಗಳು ಒಂದ್ಸಲ ನೀವು ಕೇಳಿ. Yes, this is very serious. Now we are witnessing an invasion. They are not refugees. No, this is an invasion of mass Islamization of Europe, which already went on for at minimum 50-60 years, Islamization in Europe. But now it is in mass, it is very evident. And so this is a global political agenda by the powerful of the world to destroy Europe culturally and religiously. I mean, to destroy Christianity ultimately in Europe, with the help of the massive Islamic population. And I was reading recently an article of a sociologist who made a calculation that maybe in 30 or 40 years, when it's now going on, so the majority of the population of Europe will be Islamic. Europe will be Islamic when this will go on, because the European people have almost no children, 1 or 2. The Muslims there, they have 5, 6 to 10 children, and so it is, you can only make mathematics
and then you can see that they will be in the majority. And so maybe it is permission of God that then the church, being surrounded by Islamic yes, this is very serious. Now we are witnessing an invasion. They are not refugees. No, this is an invasion of mass Islamization of Europe, which already went on for at minimum 50. ಇವ್ರು ಹೇಳ್ತಾ ಇರೋದು ಕೇಳಿದ್ರಲ್ಲ, ತುಂಬಾ ಸೀರಿಯಸ್ ಆಗಿ ತಗೋಬೇಕಾಗಿರುವಂತ ಇಶ್ಯೂ ಆಗಿದೆ. ಎಲ್ಲಾ ಕಡೆ ಇದು ಆಗ್ತಾ ಇದೆ. ಯುರೋಪು ಮುಂದೆ ಒಂದು ದಿನ ಅಲ್ಲಿ ಫಾಲೋ ಮಾಡ್ತಾ ಇದ್ದಂತ ನೇಟಿವಿಟಿ ಧರ್ಮಗಳು ಇರೋದಿಲ್ಲ ಅಲ್ಲಿ. ಅಂತ ಪರಿಸ್ಥಿತಿ ಯುರೋಪ್ ಅಲ್ಲೂ ಕೂಡ ಬರುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಕಾರಣ ಈಗ ಒಂದು 50-60 ವರ್ಷದಲ್ಲಿ ಇಂತಹ ಬದಲಾವಣೆಗಳಾಗೋಗಿದೆ. ಎಲ್ಲಾ ಧರ್ಮಗಳಲ್ಲಿ ಏನ್ ಮಾಡೋದು, ಸಿಸ್ಟಮ್ ನ ಫಾಲೋ ಮಾಡೋಣ, 2 ಮಕ್ಕಳು ಸಾಕು, 3 ಮಕ್ಕಳು ಸಾಕು, ಮ್ಯಾಕ್ಸಿಮಮ್ ಅದಕ್ಕಿಂತ ಬೇಡ. ಜನಸಂಖ್ಯೆ ಜಾಸ್ತಿ ಆದಷ್ಟು ನಮ್ಗೆ ಬದುಕೋದು ಕಷ್ಟ ಆಗುತ್ತೆ, ಭೂಮಿಗಳು ಕೊರತೆ ಆಗುತ್ತೆ ಅಂತ ಮಾಡ್ಕೊಂಡ್ರು. ಬಟ್ ಇಸ್ಲಾಂ ಧರ್ಮದಲ್ಲಿ ಇದನ್ನ ಬಿಟ್ರು. ದೇವ್ರು ಕೊಡ್ತಾ ಇದ್ದಾನೆ ತಗೊಳ್ಳೋಣ ಅಂತಾನೆ ತಗೊಂಡ್ರು. ಒಬ್ರಿಗೆ 8-10 ಮಕ್ಕಳಾದ್ವು. ಇದರಿಂದ ಇವತ್ತಿನ ಪರಿಸ್ಥಿತಿ ಯುರೋಪ್ ಅಲ್ಲಿ ಈ ಪರಿಸ್ಥಿತಿ ಬಂದಿದೆ ಅಂತಾನೆ ಚರ್ಚ್ ಫಾದರ್ ಒಬ್ರು ಹೇಳ್ತಾ ಇರೋದು. ನೋಡ್ತಾ ಇದಿರಲ್ಲ, ಇದು ಕೊನೆಗೆ ಪ್ರಚಾರ ಅಲ್ಲ, ಫೋರ್ಸ್ಫುಲಿ ಬದಲಾವಣೆ ಆಗ್ಲೇಬೇಕು ಅನ್ನೋ ಮಟ್ಟಕ್ಕೆ ಮುಟ್ತಾ ಇದೆ. ಇದು ಸರಿನಾ ಅಂತಾನೆ ಇವರು ಕೇಳ್ತಾ ಇರೋದು. ಸರಿನಾ ತಪ್ಪೋ ಅನ್ನೋದಕ್ಕಿಂತ ಇಲ್ಲಿ ತುಂಬಾ ಫಾಸ್ಟ್ ಆಗಿ ಪ್ರೆಷರ್ಫುಲ್ ಆಗಿ ಕೆಲಸಗಳು ಆಗ್ತಾ ಇದೆ. ಹೌದು, ಕೆಲವಷ್ಟು ಧರ್ಮಗಳನ್ನ ಪೂರ್ತಿಯಾಗಿ ನಾಶ ಮಾಡಬೇಕು ಅನ್ನೋದು ಇಲ್ಲಿ ನಡೀತಾ ಇದೆ. ಇದನ್ನ ಕಂಡೇ ನೋಡ್ತಾನೆ ಇದೀವಿ. ನಮ್ಮ ದೇಶದಲ್ಲೂ ಇದೆಲ್ಲ ನಡೀತಾ ಇದೆ. ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ನಮ್ಮ ಸುತ್ತಮುತ್ತಲೂ ನಡೀತಾ ಇದೆ. ಒಂದು ಸಲ ಯೋಚನೆ ಮಾಡಿ, ಆ ರೀತಿ ಹುಟ್ಟಬೇಕು ಅನ್ನೋದಿದ್ರೆ ನಾವಲ್ಲೇ ಹುಡ್ತಾ ಇದ್ವಿ. ಯಾಕೆ ಈ ಧರ್ಮದಲ್ಲಿ ಹುಟ್ಟಿದ್ವಿ? ಒಂದು ಸಲ ಯೋಚನೆ ಮಾಡ್ಬೇಕಲ್ಲ. ಒಂದೊಂದು ಧರ್ಮಕ್ಕೆ ಒಂದೊಂದು ಅರ್ಥ ಇರುತ್ತೆ. ಅವ್ರವ್ರ ಅನುಕೂಲಕ್ಕೆ ಅನುಸಾರ ಅವ್ರವ್ರು ಮಾಡ್ಕೊಂಡಿರ್ತಾರೆ ಬಿಡಿ. ಆದ್ರೆ ಸನಾತನ ಅನ್ನೋದು ಒಂದಿದೆ. ಅದೇನಂದ್ರೆ ಎಲ್ಲಾ ಧರ್ಮಗಳು ಹುಟ್ಟೋದಕ್ಕಿಂತ ಮುಂಚೆ ಒಂದು ಧರ್ಮ ಇತ್ತು. ಅದು ಮನುಷ್ಯ ಧರ್ಮನ ಫಾಲೋ ಮಾಡ್ತಾ ಇತ್ತು. ಆ ಧರ್ಮನ ಎಲ್ಲ ಮರೆತರು. ಈಗ ಗುರುಗಳು ಏನ್ ಹೇಳ್ತಾರೆ ಅದೇ ಸರಿ ಅನ್ಕೊಂಡ್ರು. ಎಲ್ಲದಕ್ಕಿಂತ ಮನುಷ್ಯ ಧರ್ಮ ದೊಡ್ಡದು ಅಂತ ಎಷ್ಟೋ ಜನ ಈಗಲೂ ಹೇಳ್ತಾ ಇದ್ರು. ಇಲ್ಲ, ಸನಾತನ ಬೇಡ, ನಮ್ಗೆ ನಮ್ಮ ಧರ್ಮನೇ ಹೆಚ್ಚು, ಅದಕ್ಕೋಸ್ಕರ ನಾವು ಏನಾದ್ರು ಮಾಡ್ತೀವಿ ಅನ್ನೋದಕ್ಕೆ ಜನ ಸಿದ್ಧ ಆಗ್ತಾ ಇದಾರೆ. ಇದಲ್ವಾ ತಪ್ಪಿಲ್ಲ ಆಗ್ತಾ ಇರೋದು. ಇದನ್ನ ಬದಲಾಯಿಸೋ ಕೆಲಸ ಯಾರು ಮಾಡ್ತಾ ಇಲ್ಲ. ಎಲ್ಲಾ ಧರ್ಮಗುರುಗಳು ಅವರ ಅನುಕೂಲಕ್ಕೆ ತಕ್ಕಂತೆ ಹೇಳ್ಕೊಳ್ತಾ ಇದಾರೆ ಹೊರತು ಇಲ್ಲಿ ಇದರಿಂದ ಮುಂದೆ ಆಗುವಂತ ಅನಾಹುತನ ಎದುರಿಸಬೇಕಾಗಿರೋದು ಇಡೀ ಪ್ರಪಂಚ ಪೂರ್ತಿ, ಅಂದ್ರೆ ಭೂಮಿ ಮೇಲೆ ಇರುವಂತ ಜನರು ಎಲ್ಲರೂ ಕೂಡ ಇದನ್ನ ಎದುರಿಸಬೇಕಾಗುತ್ತೆ. ಈಗ ಎಚ್ಚೆತ್ಕೊಳ್ಳಿ ಅನ್ನೋ ರೀತಿ ಎಲ್ಲಾ ಕಡೆ ಈ ವಿಷಯಗಳನ್ನ ತಿಳಿಸ್ತಾ ಇದ್ರೆ, ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಗೌರ್ಮೆಂಟ್ಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ಗೌರ್ಮೆಂಟ್ಗಳನ್ನ ನಾವು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ, ಇಲ್ಲ ವೋಟ್ ಹಾಕುವಾಗ ಸ್ವಲ್ಪ ಯಾಮಾರಿದ್ರು ಆ ಗೌರ್ಮೆಂಟ್ಗಳಲ್ಲಿರೋರು ತಗೊಳ್ಳೋ ಡಿಸಿಷನ್ ಇಂದ ಇಡೀ ದೇಶನೂ ಹಾಳಾಗ್ಬೋದು, ವ್ಯವಸ್ಥೆ ಹಾಳಾಗ್ಬೋದು, ಪ್ರಪಂಚ ಹಾಳಾಗ್ಬೋದು. ಒಟ್ಟಿನಲ್ಲಿ ನಮ್ಮ ಅಂತ್ಯನ ನಾವೇ ಮಾಡ್ಕೊಳ್ತಿದೀವೇನೋ ಅಂತ ಅನ್ಸೋದಿಲ್ಲ. ಒಂದು ಸಲ ಯೋಚನೆ ಮಾಡಿ. ಇದೇ ರೀತಿ ಹೋದ್ರೆ ಇನ್ನ ಕೇವಲ ಒಂದು 10-15 ವರ್ಷದಲ್ಲಿ ಎಲ್ಲಾ ಧರ್ಮದ ಮೇಲೆ ಪ್ರೆಷರ್ ಅನ್ನೋದು ಬೀಳುತ್ತೆ. ಅರ್ಥ ಮಾಡ್ಕೊಳ್ಳಿ ಅಂತಾನೆ ಇವ್ರು ಹೇಳ್ತಾ ಇರೋದು. ಮುಂದೆ ಏನಾಗುತ್ತೋ ಬಿಡುತ್ತೋ, ಬಟ್ ಕಾಲಜ್ಞಾನಿಗಳು ಹೇಳಿದ್ವು ಅದೇ. ಒಂದು ಧರ್ಮದ ಪ್ರಾಬಲ್ಯ ಎಲ್ಲಾ ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರಾಬಲ್ಯದಿಂದ ಜನ ಸಾಯ್ತಾರೆ, ಒದ್ದಾಡ್ತಾರೆ. ಕೊನೆಗೆ ಆ ಧರ್ಮ ಅವರ ಅಂತ್ಯನ ಅವರೇ ಮಾಡ್ಕೊಳ್ತಾ ಹೋಗುತ್ತೆ ಅನ್ನೋ ರೀತಿ ಕಾಲಜ್ಞಾನಿಗಳು ಬರೆದು ಬಿಟ್ರು. ಅದು ನಡೆಯುತ್ತೋ ನಡೆಯಲ್ವಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಮುಂದೆನೆ ನೋಡ್ಬೇಕು. ಅವರು ಬರೆದಿರೋದಕ್ಕಿಂತ ಎಷ್ಟೆಷ್ಟು ಸೇರಿಸಿರೋದಿರುತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿ ಇರುವ ಕೆಲವಷ್ಟು ಏನು ಹೇಳೋದಕ್ಕಾಗೋದಿಲ್ಲ. ಬಟ್ ಅವ್ರು ಬರ್ದಿರೋದು ಈಗ ಕಣ್ಣು ಮುಂದೆ ನೋಡ್ತಾ ಇರೋದ್ರಿಂದ ಹೌದು ಪ್ರಾಬಲ್ಯ ಮೆರಿತಾ ಇದೆ. ಮುಂದೆ ಅದರ ಅಂತ್ಯ ಅನ್ನೋದೇ ಯಾವ ತರ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಕಾಲಜ್ಞಾನಿಗಳು ಬರ್ದಿರೋದಂತೂ ನಡೆಯೋದು ಸತ್ಯ ಅನ್ನೋದಕ್ಕೆ ಈಗ ಪ್ರಾಬಲ್ಯ ಯಾವ ತರ ಇದೆ ನೋಡ್ತಾ ಇದೀವಿ. ಇನ್ನೈತಲ್ಲಿ ಎಷ್ಟೆಷ್ಟು ನಡೀತಾ ಇದೆ ನಮ್ಮ ಸುತ್ತಮುತ್ತ ಅಂತದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.